ಕ್ಷೇತ್ರದಲ್ಲಿರುವ ಅವಕಾಶಗಳ ಬಗ್ಗೆ ಮಾತನಾಡಿದ್ದಾರೆ. ಆದರೆ ನನಗೆ ಎಸ್ ಪಿ ರಾಘವೇಂದ್ರ ಅವರು ಮೊದಲು ಹೇಳಿದ್ದು ವಿದ್ಯಾರ್ಥಿಗಳಿದ್ದಾರೆ, ಅವರ ಭವಿಷ್ಯವನ್ನು ಅವರು ರೂಪಿಸಿಕೊಳ್ಬೇಕು. ಅದರಲ್ಲೂ ಕೂಡ ಇಂದಿನ ಸಂಧಿಕಾಲದಲ್ಲಿ ಎಸ್ಪೆಷಲಿ ಟೆಕ್ನಾಲಜಿ ಅನ್ನೋದು ಎಷ್ಟು ಮುಂದುವರಿತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಕೆಲಸ ಮಾಡ್ತಾ ಇದೆ, ಅದರಿಂದ ಏನು ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುತ್ತೆ ಅಥವಾ ನಾಶವಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ. ಯಾಕೆ ನೀವು IT ಕ್ಷೇತ್ರದಲ್ಲಿ ಅನುಭವ ಇರೋರು ಮತ್ತು ಕಾರ್ಪೊರೇಟ್ ವಲಯದಲ್ಲಿ ಕೆಲಸ ಮಾಡಿರುವವರು ಅಂತ ಹೇಳಿದರು. ನಾನು ನನ್ನ ಮಾತುಗಳನ್ನು ಬರೀ ಅಷ್ಟಕ್ಕೆ ಮಾತ್ರ ಸೀಮಿತಗೊಳಿಸ್ತೇನೆ. ನಾನು ಪತ್ರಿಕಾರಂಗ ಮತ್ತು ಪತ್ರಿಕೋದ್ಯಮದ ವಿಷಯವಾಗಿ ಏನು ಮಾತಾಡೋದಿಲ್ಲ. ಈಗ ಪ್ರಪಂಚದಾದ್ಯಂತ ನಾವು ಒಂಥರ ಸಂಧಿಕಾಲದಲ್ಲಿದ್ದೇವೆ, ಬೇರೆ ಬೇರೆ ವಿಷಯಗಳಲ್ಲಿ. ಅದರಲ್ಲಿ ಒಂದು ವಿಷಯ ನಾನು ಬರ್ತೀನಿ. ಬೇರೆ ಬೇರೆ ವಿಷಯಗಳು ಏನಂತಂದ್ರೆ ಗ್ಲೋಬಲ್ ವಾರ್ಮಿಂಗ್ ನಡೀತಾ ಇದೆ, ಹವಾಮಾನ ಬದಲಾವಣೆ ಆಗ್ತಾ ಇದೆ, ಪ್ರಪಂಚದಲ್ಲೆಲ್ಲ ಯುದ್ಧಗಳಾಗ್ತಾ ಇದ್ದಾವೆ, ಆಮೇಲೆ ಕೆಲಸಗಳು ಕಡಿಮೆ ಆಗ್ತಾ ಇದ್ದಾವೆ. ಪ್ರಪಂಚದಾದ್ಯಂತ ಇಂಥದ್ದೆಲ್ಲ ನಡೀತಾ ಇದೆ. ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯ. ನೀವು ಇಲ್ಲಿ ಹೆಚ್ಚಾಗಿ ವಿದ್ಯಾರ್ಥಿಗಳಿದ್ದೀರಿ. ನಾವು ಒಂದು ಟೆಕ್ನಾಲಜಿ ವಿಷಯನ, ತಂತ್ರಜ್ಞಾನದ ವಿಷಯವನ್ನು ತಗೊಂಡ್ರೆ ಏನಾಗ್ತಾ ಇದೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಬಹಳ ಹಿಂದೆ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಆಗಿತ್ತು ಅಲ್ವಾ? ಆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಲ್ಲಿ ಮನುಷ್ಯರು ಮಾಡ್ತಾ ಇರೋ ಕೆಲಸಗಳನ್ನ ಮೆಷಿನ್ಸ್ಗಳು ತಗೊಂಡು ಅದು ದೊಡ್ಡ ಕ್ರಾಂತಿನೇ ಆಯಿತು. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು. ಅದರಿಂದ ಉಪಯೋಗಗಳು ಏನಾಯಿತು? ಮನುಷ್ಯರು ಮಾಡ್ತಾ ಇರೋ ಕೆಲಸಗಳು ಸುಲಭವಾದವು ಮತ್ತು ಎಫಿಷಿಯನ್ಸಿ ಹೆಚ್ಚಾಯಿತು, ಪ್ರೊಡಕ್ಟಿವಿಟಿ ಜಾಸ್ತಿ ಆಯಿತು. ಉದಾಹರಣೆಗೆ ನೀವು ಬಟ್ಟೆ ಮಾಡುವಂಥ ಕ್ಷೇತ್ರಗಳನ್ನ ತಗೊಂಡ್ರೆ ಅದರಲ್ಲಿ ಮನುಷ್ಯರು ಮೊದಲು ಚರಕದಲ್ಲಿ ನೂಲು ತೆಗೆದು ಕೈಮುಖದಲ್ಲಿ ಬಟ್ಟೆ ಮಾಡ್ತಾ ಇದ್ರು. ಲಂಡನ್ನಲ್ಲಿ ಕ್ರಾಂತಿ ಆದಾಗ ಅಲ್ಲಿ ಮೆಷಿನ್ಸ್ಗಳು ಉತ್ಕೊಂಡು ಮಾಡೋದಕ್ಕೆ ಒಂದೇ ಸಾರಿಗೆ ಬಟ್ಟೆಗಳು ಅಗ್ಗವಾಗಕ್ಕೆ ಶುರುವಾದವು, ಜಾಸ್ತಿ ಪ್ರೊಡಕ್ಷನ್ ಶುರುವಾಯಿತು. ಮನುಷ್ಯರು ಮಾಡ್ತಾ ಇರೋ ಎಫರ್ಟ್ಗೆ ಒಂದು ಆಲ್ಟರ್ನೇಟಿವ್ ಬಂತು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಲ್ಲಿ. ಅದಾದ ನಂತರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹಲವಾರು ಮೆಷಿನರಿಗಳು ಬಂದವು. ಅದರಿಂದ ಕೆಲಸಗಳು ಸುಲಭವಾಗ್ತಾ ಬಂತು, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು. ಅದಾದಮೇಲೆ ನೀವು ಕೇಳಿರಬಹುದು ನಾಲೆಜ್ ರೆವಲ್ಯೂಷನ್ ಬಂತು. ನಾಲೆಜ್ ರೆವಲ್ಯೂಷನ್ ಅಂದ್ರೆ ಏನು ಅಂತ ಕರೀತಾರೆ? ಕಂಪ್ಯೂಟರ್ಸ್ ಬಂದಾಗ ನಾವು ಮಾಡ್ತಾ ಇರೋ ಕೆಲಸಗಳನ್ನ ಕಂಪ್ಯೂಟರ್ಸು ಸುಲಭವಾಗಿ ಸುಲಲಿತವಾಗಿ ಮಾಡುವಂಥ ಒಂದು ಅವಕಾಶ ಸಿಕ್ತು. ಅದರಿಂದ ಕೂಡ ಬಹಳಷ್ಟು ಮಂದಿ ಕೆಲಸಗಳನ್ನು ಕಳ್ಕೊಂಡ್ರು. ಆದರೆ ಹೊಸ ಕೆಲಸಗಳು ಸೃಷ್ಟಿಯಾದವು. ಕಂಪ್ಯೂಟರ್ ಒಂದು ನಾಲೆಜ್ ರೆವಲ್ಯೂಷನ್ ಆಯಿತು. ಈಗ ಏನಾಗ್ತಾ ಇದೆ ನಿಮ್ಗೆ ಗೊತ್ತಿದೆ ಅಲ್ವಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಿಕ ಬುದ್ಧಿಮತ್ತೆ ಅಂತ ಕೇಳಿದ್ದೀರಾ? ಎಷ್ಟು ಜನ ಕೇಳಿದ್ದೀರಾ? ಎಲ್ಲರಿಗೂ ಗೊತ್ತು. ಆದರೆ ಅದನ್ನ ನೀವು ಹೇಗೆ ನೋಡ್ತಾ ಇದ್ದೀರಾ, ಹೇಗೆ ಬಳಸಿಕೊಳ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಾನೊಂದು 2 ಮಾತುಗಳನ್ನ ಹೇಳ್ತೇನೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಿಕ ಬುದ್ಧಿಮತ್ತೆ ಈಗ 4 ವರ್ಷಗಳಿಂದ ತುಂಬಾ ಸದ್ದು ಮಾಡ್ತಾ ಇದೆ ಮತ್ತು ಈ ನಮ್ಮ ಜೀವನದಲ್ಲಿ ಒಂಥರ ಹಾಸುಹೊಕ್ಕಾಗಿ ನಿಧಾನವಾಗಿ ನುಸುಳ್ತಾ ಇದೆ. ಅದರ ಬಗ್ಗೆ ನಿಮಗೆ ಒಂದು ಅವೇರ್ನೆಸ್ ಇರಬೇಕು ಮತ್ತು ಅದಕ್ಕೆ ನೀವು ತಯಾರಾಗಿರಬೇಕು. ಅದು ಮುಖ್ಯವಾದ ವಿಷಯ. ನಮ್ಮ ಸುತ್ತಮುತ್ತ ಎಲ್ಲ ಕಡೆನೂ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೆಲಸ ಮಾಡ್ತಾ ಇದೆ. ನೀವೊಂದು ಗೂಗಲ್ನಲ್ಲಿ ಏನಾದರೂ ಒಂದು ಸರ್ಚ್ ಮಾಡಿದ್ರೆ ಅದರಲ್ಲೊಂದು ಬರುತ್ತೆ, ನೋಡಿದಿರಲ್ಲ? ಮೆಟಾ AI ಅಂತ ಒಂದು ಬರುತ್ತೆ, ಜೆಮಿನಿ ಅಂತ ಬರುತ್ತೆ, ಅದೆಲ್ಲ ಬರುತ್ತೆ. ಅದಕ್ಕೆ ಏನಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಅದರ ತಕ್ಷಣ ನಿಮಗೆ ಉತ್ತರ ಕೊಡುತ್ತೆ ಅಲ್ವಾ? ಕಂಪ್ಯೂಟರ್ ಯುಗದಲ್ಲಿ ಏನಾಗಿತ್ತು ಅಂತಂದ್ರೆ, ಕಂಪ್ಯೂಟರ್ಗೆ ನಾವು ಒಂದು ಪ್ರೋಗ್ರಾಮಿಂಗ್ ಮಾಡಬೇಕಾಗಿತ್ತು. ನಾವು ಏನು ಮಾಡೋದಕ್ಕೆ ಅದಕ್ಕೆ ಆದೇಶ ಕೊಡ್ತೀವೋ ಅದನ್ನು ಮಾಡ್ತಾ ಇತ್ತು. ಒಂದು ಫ್ರೇಸ್ ಇತ್ತು, ಕೇಳಿರ್ಬೋದು, ಗೀಕೋ ಅಂತ, ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್ ಅಂತ ಕಂಪ್ಯೂಟರ್ ಯುಗದಲ್ಲಿ ಹೇಳ್ತಾ ಇತ್ತು. ನೀವು ಏನು ಫೀಡ್ ಮಾಡ್ತೀರೋ ಅದಕ್ಕೆ ಸರಿಯಾಗಿ ಅದು ಹೊರಗೆ ಬರ್ತದೆ. ನೀವು ಏನು ಪ್ರೋಗ್ರಾಮ್ ಬರ್ತಿದ್ದೀರೋ ಅದಕ್ಕೆ ಅದ್ರ ಪ್ರಕಾರ ಅದು ಕೊಡುತ್ತೆ ಅಂತ. ಅಲ್ಲಿ ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್ ಆಗ್ತಾ ಇತ್ತು. ಆದರೆ ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ನೀವು ಡೌಟ್ಸ್ ಇನ್ ಕ್ಲಾರಿಫಿಕೇಶನ್ಸ್ ಔಟ್, ಕ್ವಶನ್ಸ್ ಇನ್ ಆನ್ಸರ್ಸ್ ಔಟ್ ಅಲ್ವಾ? ಆ ಥರ ಒಂದು ಯುಗ ಬಂದಿದೆ. ನೀವೇನಾದರೂ ಒಂದು ಕೇಳಬೇಕು ಅಂತಂದ್ರೆ ನೀವು ಡೇಟಾ ಕೊಟ್ಟರೆ ಅನಾಲಿಸಿಸ್ ಕೊಡುತ್ತೆ. ಡೇಟಾ ಇನ್ ಅನಾಲಿಸಿಸ್ ಔಟ್. ಮೊದಲು ಬರೀ ಎಫರ್ಟ್ ಅಥವಾ ನಮ್ಮ ಒಂದು ಫಿಸಿಕಲ್ ಎಫರ್ಟ್ ಏನಿದೆ, ಸಾಮರ್ಥ್ಯ ಏನಿದೆ, ಅದನ್ನ ಸುಲಭ ಮಾಡೋದಕ್ಕೆ ಕಂಪ್ಯೂಟರ್ಗಳು ಬಂದಿತ್ತು. ಆದರೆ ಇವತ್ತು ನಮ್ಮ ಯೋಚನೆಗೆ ಕೈ ಹಾಕಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಅದು ನಾವು ಮಾಡ್ತಾ ಇರೋ ಯೋಜನೆಗಳನ್ನ ತಿಳ್ಕೊಂಡು ಅದಕ್ಕೆ ಮತ್ತೆ ಅದನ್ನ
ವೃದ್ಧಿ ಮಾಡ್ಕೋತಾ ಹೋಗಿ ಅದು ಕೆಲಸ ಮಾಡುತ್ತೆ. ಅದಕ್ಕೆ ಸರಿಯಾಗಿ ನೀವು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕು, ನಿಮ್ಮ ಸ್ಕಿಲ್ಸ್ ಅನ್ನು ಬೆಳೆಸ್ಕೋಬೇಕು. ಆಮೇಲೆ ನೀವು ಉದ್ಯೋಗವನ್ನು ಅರಸ್ತಾ ಇದ್ರೆ ಅದಕ್ಕೆ ಸರಿಯಾಗಿ ನೀವು ಪ್ರಿಪೇರ್ ಆಗಬೇಕು. ಅದು ಮುಖ್ಯವಾದ ವಿಷಯ. ಇಲ್ಲಾಂದ್ರೆ ಭವಿಷ್ಯದಲ್ಲಿ ನೀವೆಲ್ಲ ವಿದ್ಯಾರ್ಥಿಗಳು ಯುವಜನರಿದ್ದೀರಿ, ನಿಮ್ಮ ಭವಿಷ್ಯ ಅಂತ ಮೇಲೆ ನೀವು ಎಷ್ಟು ಅದಕ್ಕೆ ಸ್ಪಂದಿಸ್ತಾ ಇದ್ದೀರಾ, ಅದನ್ನು ಹೇಗೆ ಉಪಯೋಗಿಸ್ಕೊಳ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಅವಲಂಬಿತ ಆಗಿದೆ. ಈಗ ಕಂಪ್ಯೂಟರ್ಸ್ ಬಂದಾಗಲೂ ಕೂಡ ಇದೇ ಅಂತ ಒಂದು ಜಿಜ್ಞಾಸೆ ಇತ್ತು. ಕಂಪ್ಯೂಟರ್ಸ್ ಬಂದ್ಬಿಟ್ರೆ ಕೆಲಸಗಳೆಲ್ಲ ಹೋಗ್ಬಿಡುತ್ತೆ. ಬ್ಯಾಂಕ್ಗಳು ತುಂಬಾ ಸ್ಟ್ರೈಕ್ ಮಾಡಿದ್ರು, ಅವಾಗ ನಮ್ಮ ಕೆಲಸಗಳು ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಈಗ ಎಲ್ಲಾ ಬ್ಯಾಂಕಿಂಗ್ ವ್ಯವಸ್ಥೆ ಕೂಡ ಡಿಜಿಟಲ್ ಮಾಧ್ಯಮದ ಮೂಲಕನೇ ನಡೆಯುತ್ತೆ. ನಾವು ಒಂದು ದುಡ್ಡು ಕಟ್ಟೋದಿರಲಿ ಅಥವಾ ಡ್ರಾ ಮಾಡೋದಿರಲಿ ಬ್ಯಾಂಕಿಗೆ ಹೋಗುವ ಅವಶ್ಯಕತೆ ಇಲ್ಲ ಅಲ್ವಾ. ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ನಮ್ಮ ಟ್ರಾನ್ಸಾಕ್ಷನ್ಸ್ ಮಾಡ್ಕೋಬಹುದು. ಒಂದು KEB ಬಿಲ್ ಕಟ್ಟೋದಕ್ಕೆ ಎಷ್ಟು ಪರದಾಡಬೇಕಾಗಿತ್ತು, ಒಂದು ಕ್ಯೂನ ನಿಂತ್ಕೋಬೇಕಾಗಿತ್ತು, ಎಲ್ಲ ಡಿಜಿಟಲ್ ಮಾಧ್ಯಮ ಆಗಿದೆ. ಕೆಲಸಗಳು ಬಹಳಷ್ಟು ಜನಕ್ಕೆ ಹೋಯಿತು. ಆದರೆ ಅದೇ ಬ್ಯಾಂಕ್ ನೌಕರರನ್ನ, ಅದೇ ಇರೋ ಬ್ಯಾಂಕ್ ನೌಕರರಿಗೆ ಕಂಪ್ಯೂಟರ್ ತರಬೇತಿ ನೀಡಿ ಅವರು ಕಂಪ್ಯೂಟರ್ಗಳನ್ನು ಉಪಯೋಗಿಸೋ ಹಾಗೆ ಮಾಡಿದಾಗ ಅವರಿಗೆ ಕೆಲಸ ಕಂಟಿನ್ಯೂ ಆಯಿತು. ಅದನ್ನು ಕಲ್ತ್ಕೊಂಡವರಿಗಾಯ್ತು, ಮತ್ತೆ ಬೇರೆಯವರಿಗೂ ಕೂಡ ಕೆಲಸ ಸಿಕ್ತು. AI ಕೂಡ ಕೆಲಸಗಳನ್ನು ತೆಗೆಯುತ್ತೆ ಹೌದು, ಆದರೆ ಬೇರೆ ತರಹದ ಕೆಲಸಗಳು ಸೃಷ್ಟಿ ಆಗ್ತವೆ. ಅದಕ್ಕೆ ನೀವು ಕಣ್ಣು ಕಿವಿಗಳನ್ನು ತೆರೆದುಕೊಂಡಿರಬೇಕು, ಸ್ಪಂದಿಸಬೇಕು. AI ಅನ್ನೋದು ಒಂದು ಭೂತ ಅಂತ ಯೋಚನೆ ಮಾಡದೆ ಅದೊಂದು ಸ್ನೇಹಿತ ಅನ್ನೋ ಥರದಲ್ಲಿ ಅದನ್ನ ಉಪಯೋಗಿಸ್ಕೊಂಡ್ರೆ ಅದು ನಿಮಗೆ ಕೆಲಸ ಮಾಡುತ್ತೆ. ಅದು ಮುಖ್ಯವಾದ ವಿಷಯವನ್ನು ನೀವು ತಿಳ್ಕೋಬೇಕು. ಯಾವ್ಯಾವ ಕೆಲಸಗಳಿಗೆ AI ಉಪಯೋಗ ಆಗ್ಬೋದು? ಎಲ್ಲ ಕೆಲಸಗಳಿಗೆ. ಇವತ್ತು ಎಸ್ಪೆಷಲಿ ಡಿಜಿಟಲ್ ಅನ್ನೋ ಒಂದು ಮಾಧ್ಯಮ ಏನಿದೆ, ಡಿಜಿಟಲ್ ಅನ್ನೋ ಇದರಲ್ಲಿ ಏನು ನಡೆಯುತ್ತೆ ಅಂತ ಎಲ್ಲ ವಿಷಯಗಳಿಗೂ ಕೂಡ AI ಖಂಡಿತ ಕೆಲಸ ಮಾಡುತ್ತೆ. ನೀವೊಬ್ಬರು BA BCom ಹೋಗ್ತಾ ಇದ್ರೆ ಅಥವಾ ಒಂದು ಅಕೌಂಟೆಂಟ್ ಆಗಬೇಕು, ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು, CA ಫೌಂಡೇಶನ್ ಕೋರ್ಸ್ ತಗೋಬೇಕು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ರೆ ನಾಳೆ ದಿನ ನಿಮ್ಮ ಬುಕ್ ಕೀಪಿಂಗ್ ಅಂಡ್ ಅಕೌಂಟೆನ್ಸಿ ಅದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿಬಿಡುತ್ತೆ. ಒಂದು ಬ್ಯಾಲೆನ್ಸ್ ಶೀಟ್, ಒಂದು ಇನ್ಕಮ್ ಸ್ಟೇಟ್ಮೆಂಟ್ ತೆಗಿಬೇಕು ಅಂತಂದ್ರೆ ಆಡಿಟರ್ಸ್ ಏನ್ ಕೆಲಸ ಮಾಡ್ತಾ ಇದ್ರು ಮೊದಲು ಟ್ಯಾಲಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು, ಈ ಬ್ಯಾಂಕ್ಗಳಲ್ಲಿ ಆಯ್ತಲ್ಲ ಕಂಪ್ಯೂಟರ್ ಬಂದಾಗ ಈ ಟ್ಯಾಲಿ ಮಾಡೋ ವಿಷಯಗಳು ದಿನ ಸಂಜೆವರೆಗೂ ಕೂತ್ಕೊಂಡು ಮಾಡ್ತಾ ಇದ್ದಲ್ಲ, ಅದೆಲ್ಲ ಆಟೋಮೆಟಿಕ್ ಆಗಿ ಆಯ್ತಲ್ಲ. ಅದೇ ತರದಲ್ಲಿ ಒಂದು ಬ್ಯಾಲೆನ್ಸ್ ಶೀಟ್ ಮತ್ತು ಇನ್ಕಮ್ ಸ್ಟೇಟ್ಮೆಂಟ್ ತೆಗಿಬೇಕು ಅಂತಂದ್ರೆ ನಿಮ್ಮ ಆಡಿಟರ್ ಹೆಲ್ಪ್ ಮಾಡೋದೇ ಬೇಕಾಗೋದಿಲ್ಲ. ಒಂದು ಜರ್ನಲ್ನ ಅದಕ್ಕೆ ಫೀಡ್ ಮಾಡಿಬಿಟ್ಟು ಕೇಳಿದ್ರೆ 1 ಸೆಕೆಂಡಲ್ಲಿ ಬ್ಯಾಲೆನ್ಸ್ ಶೀಟ್ ಇನ್ಕಮ್ ಸ್ಟೇಟ್ಮೆಂಟ್ ಬರುತ್ತೆ. ಆದರೆ ಅದು ಸರಿಯಾಗಿದೆಯೋ ಇಲ್ಲೋ ಅದನ್ನ ನೀವು ವಿಮರ್ಶೆ ಮಾಡಬೇಕು, ಅದಕ್ಕೆ ಪ್ರಾಂಪ್ಟ್ ಕೊಡಬೇಕು. ಈಗ ಒಂದು ಹೊಸ ಒಂದು ಸಬ್ಜೆಕ್ಟ್ ಶುರುವಾಗಿದೆ, ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ. ನೀವು AI ಹೇಗೆ ದುಡಿಸ್ಕೊಳ್ತೀರಿ, ಅದಕ್ಕೆ ಯಾವ ತರ ಪ್ರಾಂಪ್ಟ್ ಕೊಡ್ತೀರಿ, ಅದನ್ನ ಸರಿಯಾದ ರೀತಿಯಲ್ಲಿ ಔಟ್ಪುಟ್ ತಗೊಳ್ಳೋದಕ್ಕೆ ಹೇಗೆ ಮಾಡ್ತೀರಿ, ಅದೇ ಒಂದು ಹೊಸ ಕಲಿಕೆ ಆಗಿದೆ. ಅದನ್ನ ನೀವು ತಿಳ್ಕೋಬೇಕು. ಏನು ಸ್ಕಿಲ್ ಬೇಕು ಆಗಿದ್ರೆ ನಿಮಗೆ ಎಲ್ಲ AI ಮಾಡೋದಿದ್ರೆ ನೀವೇನು ಮಾಡಬೇಕು, ಮುಂದೆ ಉದ್ಯೋಗ ಅವಕಾಶಗಳೇನು ಅದನ್ನ ಒಂದು ಸ್ವಲ್ಪ ವಿಮರ್ಶೆ ಮಾಡೋಣ. ಎಷ್ಟೇ AI ಬಂದರೂ ಕೂಡ ಕೆಲವು ಮೂಲಭೂತ ಸ್ಕಿಲ್ಸ್ ಏನಿದೆ ಅಥವಾ ನಾಲೆಜ್ ಏನಿದೆ ಅದು ಹೋಗೋದಿಲ್ಲ. ಉದಾಹರಣೆಗೆ ನೀವೊಂದು ಅಕೌಂಟೆಂಟ್ ಆದರೆ ಕ್ರೆಡಿಟ್ ಅಂದ್ರೆ ಏನು, ಡೆಬಿಟ್ ಅಂದ್ರೆ ಏನು, ಬ್ಯಾಲೆನ್ಸ್ ಶೀಟ್ ಹೇಗೆ ತಯಾರು ಮಾಡಬೇಕು, ಇನ್ಕಮ್ ಸ್ಟೇಟ್ಮೆಂಟ್ ಹೇಗೆ ತಯಾರು ಮಾಡಬೇಕು, ಲಾಭ ಮತ್ತು ನಷ್ಟವನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅದು ನಿಮಗೆ ಗೊತ್ತಿರಬೇಕು. ಆವಾಗ ನೀವು AI ಉಪಯೋಗಿಸಿ ಅದರಿಂದ ಒಂದು ಉತ್ತಮವಾದ ಒಂದು ಔಟ್ಪುಟ್ ಅನ್ನ ಸುಲಭವಾಗಿ ತೆಗಿಬಹುದು. ನೀವೆಲ್ಲ ಅಡ್ವರ್ಟೈಸ್ಮೆಂಟ್ಗಳನ್ನು ಕೆಲವು ಯೂಟ್ಯೂಬಲ್ಲಿ ನೋಡಿರ್ಬೋದು. ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡೋದಿದ್ರೆ ಎಷ್ಟು ಸಮಯ ತಗೋತಿ ಅಂತ ಒಬ್ಬರು ಮುಂದೆ ಕೇಳ್ತಾರೆ, ಅವನು 1 ವಾರ ಅಂತಾರೆ, ಇನ್ನೊಬ್ರು ಹೇಳ್ತಾರೆ 3 ದಿವಸ ಅಂತಾರೆ, ಇನ್ನೊಬ್ರು ಹೇಳ್ತಾರೆ 24 ಗಂಟೆ ಅಂತ. ಹೇಗೆ ಅಂತಂದ್ರೆ ನಾನು AI ಉಪಯೋಗಿಸ್ಬಿಟ್ಟು ಮಾಡ್ತೀನಿ ಅಂದ್ರೆ AI ಉಪಯೋಗಿಸುವ ಒಂದು ಸಾಮರ್ಥ್ಯ ನಿಮಗೆ ಬಂದಿರಬೇಕು. ನಿಮ್ಮ ಕಲಿಕೆಯ ಜೊತೆಗೆ ನೀವು ಜರ್ನಲಿಸಮ್ನೇ ಮಾಡಿ, ಅಕೌಂಟೆಂಟೇ ಆಗಿ ಅಥವಾ ಬೇರೆ ಯಾವ ಲಾ ಮಾಡಿ, ಎಲ್ಲ ಫೀಲ್ಡಲ್ಲೂ ಕೂಡ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹಕಾರಿಯಾಗುತ್ತೆ. ಅದನ್ನು ಉಪಯೋಗಿಸ್ಕೊಳ್ಳೋ ಕಲೆ ನಿಮಗೆ ಕರಗತವಾಗಿರಬೇಕು. ನಾಳೆ ದಿವಸ ಇಂಟರ್ವ್ಯೂಗೆ ಹೋದ್ರೆ ನಿಮ್ಮನ್ನು ಕೇಳೋದು ನೀವು ಏನು ಓದಿದ್ಯಾ ಖಂಡಿತ ಕೇಳ್ತಾರೆ, ಏನು ಸಬ್ಜೆಕ್ಟ್ ತಿಳ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಜೊತೆಗೆ ಮೊದಲು ಕೇಳ್ತಾ ಇದ್ದಲ್ಲ
ಕಂಪ್ಯೂಟರ್ ನಾಲೆಜ್ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ನಿನಗೆ ವರ್ಡ್ ಡಾಕ್ಯುಮೆಂಟು, PPT, ಎಕ್ಸೆಲ್ ಶೀಟು ಎಲ್ಲ ಗೊತ್ತಿದೆಯಾ, ಟ್ಯಾಲಿ ಗೊತ್ತಿದೆಯಾ ಅಂತ ಕೇಳ್ತಾ ಇದ್ದೀನಿ. ಇವಾಗ ಯಾವ್ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಯೂಸ್ ಮಾಡಿದೆಯಾ, ಯೂಸ್ ಮಾಡೋಕ್ಕೆ ಬರುತ್ತಾ, ಅದ್ರ ಬಗ್ಗೆ ಎಷ್ಟು ತಿಳ್ಕೊಂಡಿದೆಯಾ ಅಂತ ಕೇಳ್ತಾರೆ. ಅದನ್ನು ಕೇಳಿದಾಗ ನೀವು ಏನೂ ಗೊತ್ತಿಲ್ಲ ಅಂತಂದರೆ ಇನ್ನೊಬ್ಬ ಇರ್ತಾನೆ, ಅವನು ಏನೋ ಸ್ವಲ್ಪ ತಿಳ್ಕೊಂಡಿರ್ತಾನೆ, ಅವನ್ನ ಶಾರ್ಟ್ ಲಿಸ್ಟ್ ಮಾಡಿ ಮುಂದಿನ ಇಂಟರ್ವ್ಯೂ ಕಳಿಸ್ತಾರೆ. ಅಲ್ಲಿ ಮತ್ತೆ ಅವನು ಕೇಳ್ತಾನೆ, ನೀನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂತಂದಿಲ್ಲ, ಎಷ್ಟು ತಿಳ್ಕೊಂಡಿದ್ಯಾ ಅಂತ. ಒಂದು 4-6 ಹೆಸರು ಹೇಳಿದರೆ ಸಾಕಾಗೋದಿಲ್ಲ. ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಲ್ಲಿ ಅಥವಾ ಒಂದು ಕ್ಷೇತ್ರದಲ್ಲಿ ಸ್ವಲ್ಪ ಆಳವಾಗಿ ತಿಳ್ಕೊಂಡಿದ್ರೆ ಅಂಥವನ್ನ ನೆಕ್ಸ್ಟ್ ಇಂಟರ್ವ್ಯೂ ಕರೀತಾರೆ. ಹೀಗೆ ನಿಮ್ಮ ಸ್ಕಿಲ್ಸ್ ಏನಿದೆ, ನಿಮ್ಮ ನಾಲೆಡ್ಜ್ ಏನಿದೆ, ಅದನ್ನ ನೀವು ವೃದ್ಧಿ ಮಾಡ್ಕೊಳ್ತಾ ಹೋದ್ರೆ ಮಾತ್ರ ಮುಂದೆ ಭವಿಷ್ಯ ಇರುತ್ತೆ. ಇಲ್ಲದೇ ಇದ್ರೆ ಖಂಡಿತವಾಗಿಯೂ ಕೆಲಸ ಸಿಗೋದು ಕಷ್ಟ ಆಗತ್ತೆ. ಆಮೇಲೆ ಈಗ ಬಹಳ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಬೇರೆ ಬೇರೆ ಇದರಿಂದ ನಮಗೆ ಕೆಲಸ ಸಿಗ್ತಾ ಇಲ್ಲ, ಕೆಲಸ ಹೋಯ್ತು ಅಂತ ಬೀದಿಗಳು ಹೋರಾಟಗಳಲ್ಲಿ ಭಾಗವಹಿಸ್ತೀರಾ. ಯಾವುದೋ ರಾಜಕೀಯ ಪಕ್ಷಗಳು ನಿಮ್ಮನ್ನ ಉಪಯೋಗಿಸಿಕೊಳ್ಳುವ ಸಾಧ್ಯತೆಗಳು ಕೂಡ ಇರುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡದೆ ನಿಮ್ಮ ಭವಿಷ್ಯವನ್ನ ನೀವು ರೂಪಿಸಿಕೊಳ್ಳಬೇಕು. ನಿಮಗೆ ಯಾವುದೋ ಒಂದು ಅಭಿಪ್ರಾಯ ಇರಬೇಕು, ನೀವು ವಿಶ್ಲೇಷಣೆ ಮಾಡಬೇಕು, ಎಲ್ಲ ಸರಿ. ಆದರೆ ನಿಮ್ಮ ಕಾಲ ಮೇಲೆ ನೀವು ನಿಂತುಕೊಂಡು ಕೆಲಸವನ್ನು ಮಾಡಿಕೊಂಡು ನಿಮ್ಮ ಉದ್ಯೋಗವನ್ನು ನೀವು ಒಂದು ಗಳಿಸ್ಕೊಂಡು ಅದನ್ನು ಮಾಡಿಕೊಳ್ಳೋ ಶಕ್ತಿಯನ್ನ ನೀವು ಇವತ್ತು ವಿದ್ಯಾರ್ಥಿಗಳಾಗಿ, ಯುವಜನತೆಯಾಗಿ ಮೊದಲು ಬೆಳೆಸ್ಕೋಬೇಕು. ನಾಳೆ ದಿವಸ ನಿಮಗೆ ಕೆಲಸ ಸಿಗಬೇಕು ಅಂತಂದ್ರೆ ನಿಮ್ಮ ಡಿಗ್ರಿ ಖಂಡಿತ ಬೇಕು. ಯಾಕೆಂತಂದ್ರೆ ಬೇರೆ ಎಲ್ಲ ಸರಿಯಾಗಿದ್ರೆ ಒಂದು ಡಿಗ್ರಿ ಇದ್ರೆ ಆ ಡಿಗ್ರಿ ಓದೋನವನ್ನ ಕರೀತಾರೆ. ಯಾಕಂದ್ರೆ ಇವತ್ತು ಡಿಗ್ರಿ ಓದೋರು ಸಿಗ್ತಾರೆ ಬೇರೆ ಬೇರೆ ಕೆಲಸಗಳಿಗೆ. ಡಿಗ್ರಿ ಬೇಕು, ಜೊತೆಗೆ ಸ್ಕಿಲ್ಸ್ ಇರಬೇಕು. ಬರೀ ಪುಸ್ತಕದ ಬದನೆಕಾಯಿ ಪುಸ್ತಕದ ಏನ್ ಕಳಿಸಿದ್ದಾರೆ ಅದನ್ನು ಮಾತ್ರ ಓದ್ಕೊಂಡಾಗೋದಿಲ್ಲ. ನಿಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಾ, ಕಂಪ್ಯೂಟರ್ಸ್ ಬಗ್ಗೆ ಗೊತ್ತಾ, ಟ್ಯಾಲಿ ಅಥವಾ ಯಾವ ಒಂದು ಸಾಫ್ಟ್ವೇರ್ ಬಗ್ಗೆ ಗೊತ್ತಾ, ಆಮೇಲೆ ಎಕ್ಸೆಲ್ ಶೀಟ್ಗಳನ್ನು ಯೂಸ್ ಮಾಡೋದು ಗೊತ್ತಾ, ಅದನ್ನೆಲ್ಲ ಮಾಡಿದ್ದೀರಾ, ಅದನ್ನೆಲ್ಲ ಕೇಳ್ತಾರೆ. ಆ ತರ ಸ್ಕಿಲ್ಸ್ ಇರಬೇಕು. ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಒಂದು ಸ್ವಲ್ಪ ಆಳವಾದ ಅಧ್ಯಯನಗಳನ್ನು ಕೂಡ ಮಾಡಿರ್ಬೇಕು. ಅಷ್ಟು ಆಗಿ ನಿಮ್ಮ ಕ್ಯಾರೆಕ್ಟರ್ ಏನು, ನಿಮ್ಮ ಆಟಿಟ್ಯೂಡ್ ಏನು, ನೀವು ಕೆಲಸದ ಬಗ್ಗೆ ಯಾವ ರೀತಿಯ ಒಂದು ದೃಷ್ಟಿಕೋನ ಹೊಂದಿದ್ದೀರಿ ಅಂತ ನೋಡ್ತಾರೆ. ಅದಿಷ್ಟು ಇದ್ರೆ ನಿಮಗೆ ಕೆಲಸ ಸಿಗುತ್ತೆ. ಅದಿಲ್ಲ ಅಂತಂದ್ರೆ ಕೆಲಸ ಸಿಗೋದು ಕಷ್ಟ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇಷ್ಟು ಮಾತಾಡಿದ್ವಿ. ಒಂದು 4-5 ಹೆಸರು ಯಾರಾದ್ರೂ ಹೇಳ್ತೀರಾ, ಹೇಗೆ ಯೂಸ್ ಮಾಡಿದ್ದೀರಿ ಅಂತ ನೋಡೋಣ. ದಿನ ಬೆಳಗಾದ್ರೂ ಯೂಸ್ ಮಾಡ್ತಾ ಇರ್ತೀರಾ, ನಿಮ್ಗೆ ಗೊತ್ತಿಲ್ಲದೆ ಆಗ್ತಾ ಇರೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ರಿಗೂ ಗೊತ್ತೊಂದ್ಬಿಟ್ರು. ನೆಕ್ಸ್ಟ್ ನೀವು ಒಂದು 4-5 ಹೆಸರಾದ್ರೂ ಹೇಳದೇ ಇದ್ರೆ ಹೇಳಿ ಗೊತ್ತಿರುತ್ತೆ ನಿಮ್ಗೆ, ನೀವು ಬಾಯಿ ಬಿಡ್ತಾ ಇಲ್ಲ ಅಷ್ಟೇ. ಹೆಸರು ಹೇಳಿ. ಡೈರೆಕ್ಟ್ ಚಾಟ್ GPT ಒಂದು, ಮತ್ತೆ ಜೆಮಿನಿ, ಮತ್ತೆ ಮೆಟಾ, ಮತ್ತೆ AI ಇಸ್ ಅ ಜನರಿಕ್ ವರ್ಡ್. ಅದು ಬಿಟ್ರೆ ಗ್ರಾಕ್ ಒಂದು ಈಗಂತೂ ಸುಮಾರು ಶುರುವಾಗ್ತಿದೆ. ಅದರಲ್ಲಿ ಯಾವ್ದಾದ್ರು 1-2 ನೀವು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿಕೊಂಡು ಅದನ್ನು ಉಪಯೋಗಿಸಕ್ ಕಲ್ತ್ರೆ, ಅದೊಂದು ಪ್ರಾಂಪ್ಟ್ ಕೇಳುತ್ತೆ, ನೀವು ಪ್ರಾಂಪ್ಟ್ ಕೊಡ್ತೀರಾ, ಇನ್ನಷ್ಟು ಕೇಳುತ್ತೆ ಕೊಡ್ತೀರಾ. ನೀವು ಒಂದು ಅಕೌಂಟೆಂಟ್ ಕೆಲಸನೇ ಮಾಡಿದ್ರು ಕೂಡ ಅದರಲ್ಲಿ ಅದನ್ನು ಹೇಗೆ ಉಪಯೋಗಿಸೋದು, ಅದನ್ನ ಸ್ವಲ್ಪ ಡೀಪ್ ಆಗಿ ಆಳವಾಗಿ ತಿಳ್ಕೊಂಡಿದ್ರೆ ನಿಮಗೆ ಕೆಲಸ ಸಿಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸುಮ್ಮನೆ ಸರ್ಫೇಸ್ ಲೆವೆಲ್ ಅಲ್ಲಿ ಸುಮ್ಮನೆ ಕೈ ಹಾಕಿಬಿಟ್ಟು ಹೆಸರು ಮಾತ್ರ ಗೊತ್ತಿದೆ ಅಂತಂದ್ರೆ ಆಗೋದಿಲ್ಲ. ಹೆಸರುಗಳು ಗೊತ್ತಿರಬೇಕು. ಜೊತೆಗೆ ಮುಂದಿನ ಒಂದು ಇಂಟರ್ವ್ಯೂ ಲೆವೆಲ್ ಹೋಗ್ಬೇಕು ಅಂತಂದ್ರೆ ಅದನ್ನ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿರ್ಬೇಕು, ಅದನ್ನ ಮಾಡಿರ್ಬೇಕು. ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇದರ ಅವಶ್ಯಕತೆ ಇದೆ ಮತ್ತು ಅದರ ಉಪಯೋಗ ಇದೆ. ಅದನ್ನು ಉಪಯೋಗಿಸೋದು ಹೇಗೆ ಅಂತ ತಿಳ್ಕೋಬೇಕು. ಈಗ ಕಾಲೇಜುಗಳಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಕಲಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನನಗನ್ನಿಸಿದ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಒಂದು ಇರಲೇಬೇಕು. ಎಲ್ಲಾ ಸಬ್ಜೆಕ್ಟ್ಗಳಿಗೂ BA BSc, ಬರೀ BSc BCA ಅಂತ ಮಾತ್ರ ಅಲ್ಲ, BA BCom ಕೂಡ ಅದನ್ನ ಒಂದು ಉಪಯೋಗಿಸುವಂತಹ ಒಂದು ಕೌಶಲವನ್ನು ಕಲಿಸುವಂತಹ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಇರಬೇಕು. ಅದಕ್ಕೆ ಇಲ್ಲೇ ಫ್ಯಾಕಲ್ಟಿ ಇರಬಹುದು ಅಥವಾ ಹೊರಗಡೆಯಿಂದ ಒಂದು ಕೋಆಪ್ ಮಾಡಿಕೊಂಡು ಕಲಿಸಬಹುದು. ಅದು ಖಂಡಿತ ಅವಶ್ಯಕತೆ ಇದೆ.
ಇಲ್ಲದೆ ಕೆಲಸ ಸಿಗೋ ಅವಕಾಶಗಳು ಕಡಿಮೆ ಆಗುತ್ತೆ. ಆಮೇಲೆ ಸುಮ್ಮನೆ ಎಲ್ಲ ಅನ್ಎಂಪ್ಲಾಯ್ಡ್ ಆಗಿಬಿಟ್ಟು ಆಮೇಲೆ ಬೇರೆ ಬೇರೆ ಉದ್ಯೋಗಗಳಲ್ಲಿ ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡೋದಾಗುತ್ತೆ. ಸೊ ಎಲ್ಲ ಕ್ಷೇತ್ರಗಳಲ್ಲೂ ನಮಗೆ ಅವಕಾಶಗಳಿದೆ, ಅದನ್ನ ಮಾಡ್ಕೊಂಡು ಹೋಗಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿ ಅದನ್ನ ಡೀಪ್ ಆಗಿ ಸ್ಟಡಿ ಮಾಡಿ. ನೀವು ಎಕ್ಸ್ಟರ್ನಲ್ ಕ್ಲಾಸಸ್ ಅಟೆಂಡ್ ಮಾಡಬೇಕಾಗತ್ತೆ. ಬರೀ ಇಲ್ಲಿ ಕ್ಲಾಸ್ಗಳು ಏನ್ ತಗೋತಾ ಇರಲ್ಲ, ಅದನ್ನು ನಿಮಗೆ ಸಿಗತ್ತೆ ಹುಡುಕಿದ್ರೆ ಯಾವ್ದು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಆದರೆ ಸುಮ್ಮನೆ ಸರ್ಫೇಸ್ ಲೆವೆಲ್ ಮಾತ್ರ ಮಾಡಿದ್ರು ಉಪಯೋಗ ಇಲ್ಲ. ಒಂದನ್ನಾದ್ರೂ ಸ್ವಲ್ಪ ಡೀಪ್ ಆಗಿ ಮಾಡ್ಬೋದು. ನಾವು ಇಂಟರ್ವ್ಯೂ ಮಾಡ್ತಾ ಇದ್ದಾಗ ಇನ್ಫೋಸಿಸ್ ಅಲ್ಲಿ ನಾನು 15 ವರ್ಷ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರು. ಈಗ ನೀಟ್ ಪರೀಕ್ಷೆ ಬಗ್ಗೆ ಒಂದು ಸಮಿತಿ ಮಾಡಿಬಿಟ್ಟು ನಂದನ್ ನಿಲೇಕಣಿ ಅವ್ರನ್ನ ಹೆಡ್ ಮಾಡಿರೋದಕ್ಕೆ ಒಂದು ಪರಿಹಾರ ಸೂಚಿಸೋದಕ್ಕೆ, ಟೆಕ್ನಾಲಜಿ ಬೇಸ್ಡ್ ಪರಿಹಾರ ಸೂಚಿಸೋದಕ್ಕೆ ಅವ್ರ ಜೊತೆ ತುಂಬಾ ಸ್ಲೋ ಆಗಿ ಕೆಲಸ ಮಾಡಿದ್ರು. ನಾವು ಇಂಟರ್ವ್ಯೂನಲ್ಲಿ ಕೇಳ್ತಾ ಇದ್ದಿದ್ದು, ನೀವು ಏನು ಮಾಡಿದ್ಯಾ, ಏನು ಓದಿದ್ಯಾ ಅದನ್ನು ತಿಳಿಸು. ನೀವು ಏನನ್ನ ಮಾಡಿದ್ಯೋ ಅದನ್ನು ಚೆನ್ನಾಗಿ ಮಾಡಿದ್ಯಾ ಅಂತಂದ್ರೆ, ಆಮೇಲೆ ನಿನಗೆ ಲರ್ನಬಿಲಿಟಿ ಇದೆ ಅಂತಂದ್ರೆ, ನಿನಗೆ ಕಲಿತುಕೊಳ್ಳುವ ಆಸಕ್ತಿ ಇದೆ ಅಂತ ಕಂಡು ಬಂದ್ರೆ ನಾವು ಕಲಿಸಬಹುದು ಅಂತ ಇಂಟರ್ವ್ಯೂ ಮಾಡಿ ಕೇಳ್ತಾ ಇದ್ವಿ. ಯಾವುದೇ ಒಬ್ಬ ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ ಆದ್ರೂ ಕೂಡ ಕಂಪ್ಯೂಟರ್ ನಾಲೆಜ್ ಜಾಸ್ತಿ ಇದೆ ಇದ್ರೂ ಕೂಡ ಅವನು ಆ ಸಬ್ಜೆಕ್ಟ್ಗಳನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅಂತ ಆದ್ರೆ ಅವನಿಗೆ ಕಂಪ್ಯೂಟರ್ ನಾಲೆಜ್ ಕೂಡ ಕಲಿಸಬಹುದು ಅಂತ ನಾವು ರಿಕ್ರೂಟ್ಮೆಂಟ್ ಮಾಡ್ಕೊತಾ ಇದ್ವಿ. ಯಾಕೆಂದ್ರೆ ಅವನಲ್ಲಿ ಲರ್ನಬಿಲಿಟಿ ಇದೆ. ನಾಳೆ ದಿವಸ ಟೆಕ್ನಾಲಜಿ ಚೇಂಜ್ ಆದ್ರೂ ಕೂಡ ಅದನ್ನ ಕಲ್ತ್ಕೊಳ್ಳೋ ಒಂದು ಸಾಮರ್ಥ್ಯ ಇದೆ ಅಂತ ನೋಡಿ ತಗೋತಾ ಇದ್ವಿ. ಅದನ್ನ ನೀವು ಇಂಟರ್ವ್ಯೂಗಳಲ್ಲಿ ಬೇರೆಯವ್ರು ಮಾತಾಡಿದಾಗ ಡೆಮಾನ್ಸ್ಟ್ರೇಟ್ ಮಾಡಬೇಕು. ನಾನು ಈ ಸಬ್ಜೆಕ್ಟ್ ಅನ್ನ ಚೆನ್ನಾಗಿ ತಿಳ್ಕೊಂಡಿದ್ದೀನಿ, ಹಾಗಾಗಿ ನನಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಉಪಯೋಗಿಸೋದಕ್ಕೆ ಸಾಮರ್ಥ್ಯ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಅನ್ನೋದು ಡೆಮಾನ್ಸ್ಟ್ರೇಟ್ ಮಾಡಬೇಕು. ಅದು ಮಾಡಿದ್ರೆ ಮಾತ್ರ ಆಗುತ್ತೆ. ಹಾಗಾಗಿ ಡಿಗ್ರಿ ಮತ್ತು ಸ್ಕಿಲ್ ಸೆಟ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾಲೆಜ್ ಮತ್ತು ಒಳ್ಳೆ ಆಟಿಟ್ಯೂಡ್ ಮತ್ತು ಕ್ಯಾರೆಕ್ಟರ್ ಇದ್ದರೆ ನಿಮಗೆ ಮುಂದಿನ ದಿನಗಳಲ್ಲಿ ಕೆಲಸ ಸಿಗುವ ಅವಕಾಶಗಳು ಇರುತ್ತೆ. ಹಾಗಾಗಿ ನಾನು ಹೇಳೋದಿಷ್ಟೇ, ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಬೇಕಾದ ಏನು ಅವಶ್ಯಕತೆ ಇದೆಯಲ್ಲ ಅದ್ರ ಬಗ್ಗೆ ನೀವು ಇನ್ವೆಸ್ಟ್ ಮಾಡಿ. ಸುಮ್ಮನೆ ರೀಲ್ಸ್ ಮಾಡೋದು ಅಥವಾ ರೀಲ್ಸ್ ನೋಡೋದು ಇದರಿಂದ ಏನೂ ಉಪಯೋಗ ಆಗೋದಿಲ್ಲ. ಬೇಕು ಯೂಟ್ಯೂಬ್ ನೋಡಬೇಕು, ಆದರೆ ನಿಮ್ಮ ಒಂದು ಆಸಕ್ತಿಗೆ ಸರಿಯಾಗಿ ಏನನ್ನು ಕೊಡುತ್ತೆ ಅದನ್ನು ಮಾತ್ರ ನೋಡಬೇಕು. ಸುಮ್ಮನೆ 24 ಗಂಟೆ ಅದನ್ನು ಸಮಯ ವ್ಯರ್ಥ ಮಾಡಬೇಕು. ನಿಮ್ಮಲ್ಲಿ ನೀವು ಇನ್ವೆಸ್ಟ್ ಮಾಡಿ. ವಿದ್ಯಾಭ್ಯಾಸ ಅನ್ನೋದು ಏನಿದೆ ಅದು ನಿಮಗೆ ಒಂದು ತಳಹದಿ ಆಗುತ್ತೆ. ಬೇರೆ ಎಲ್ಲ ಇತರೆ ವಿಚಾರಗಳಿಗೆ ಕಿವಿ ಕೊಟ್ಟು ಆಮೇಲೆ ನಾಳೆ ದಿವಸ ಇಲ್ಲಿ ಬೀದಿನಲ್ಲಿ ಒಂದು ಹೋರಾಟ ಮಾಡುವಂತ ಪ್ರಯತ್ನ ಆಗಬಾರ್ದು. ನನ್ನ ಉದಾಹರಣೆ ತಗೊಂಡ್ರೆ, ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಅವರು ಹೇಳಿದ್ರು, ಆದರೆ ಕೊನೆಗೆ IT ಕ್ಷೇತ್ರದಲ್ಲಿ ಕೆಲಸ ಮಾಡಿದೆ. ನಾನು ಒಂದು ಲೈನ್ ಪ್ರೋಗ್ರಾಮಿಂಗ್ ಕೂಡ ಬರಲಿಲ್ಲ. 12 ವರ್ಷ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಅಶೋಕ್ ಲೇಲ್ಯಾಂಡ್, L&T, ವಿಪ್ರೋ ಅಂತ ಸಂಸ್ಥೆಗಳಿಗೆ ಕೆಲಸ ಮಾಡಿದ ನಂತರ ನಾನು ಅಂದ್ಕೊಂಡೆ ನನ್ನಲ್ಲೇ ನಾನು ಇನ್ವೆಸ್ಟ್ ಮಾಡಬೇಕು ಅಂತ. ಹೇಗೆ ಮುಂದೆ ಒಂದು ಉನ್ನತ ವಿದ್ಯಾಭ್ಯಾಸಕ್ಕಾಗಿ MBA ಮಾಡಲಿಕ್ಕೆ ಬ್ಯಾಂಕಾಕ್ನಲ್ಲಿ ಏಷ್ಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೋಗಿ ಅಲ್ಲಿ ಸ್ಟಡಿ ಮಾಡ್ಕೊಂಡು ಬಂದೆ, MBA ಮಾಡಬೇಕು. ಆಮೇಲೆ ನನ್ನ ಲೈನ್ ಚೇಂಜ್ ಮಾಡಿದೆ. ನನಗಿರೋ ಇಂಡಸ್ಟ್ರಿ ನಾಲೆಜ್ ಮತ್ತು MBA ವಿದ್ಯಾಭ್ಯಾಸದಿಂದ ಅದು ನನಗೆ ಹೆಲ್ಪ್ ಆಯಿತು. ಅದನ್ನು ಮಾಡಿಬಿಟ್ಟು ಇನ್ಫೋಸಿಸ್ ಅಂತ ಕಂಪನಿಗಳಲ್ಲಿ ಕೆಲಸ ಮಾಡಿ 15 ವರ್ಷ ಕೆಲಸ ಮಾಡಿ ಉನ್ನತ ಹುದ್ದೆಯನ್ನು ಅಲಂಕರಿಸಿ ಆಮೇಲೆ ನಾನು ಸಮಾಜ ಸೇವೆ, ವ್ಯವಸಾಯ, ನಂದೇ ಒಂದು ಕೆಲವು ಬಿಸಿನೆಸ್ಗಳು ಮತ್ತು ಸ್ವಲ್ಪ IT ಕನ್ಸಲ್ಟಿಂಗ್ ಈ ತರ ಮಾಡ್ತಾ ಇದ್ದೆ. ಯಾಕೆ ಈ ಉದಾಹರಣೆ ಕೊಟ್ಟೆ ಅಂತಂದ್ರೆ, ನಾನು ಬೇರೆ ಯಾವುದೋ ಒಂದು ಪುಸ್ತಕದಲ್ಲಿ ಇರೋದನ್ನು ಹೇಳಿದ್ರೆ ನಿಮಗೆ ಅದು ಅಷ್ಟು ತಿಳಿಯೋದಿಲ್ಲ. ನಾವು ಅನುಭವಿಸೋದೇನು ಅಂತ ಹೇಳಿದ್ರೆ ಅದನ್ನು ಮಾತ್ರ ನಿಮ್ಗೆ ಅರ್ಥ ಆಗ್ಬೋದು. ಶಿವರಾಮ್ ಕಾರಂತ್ ಒಂದು ಮಾತು ಹೇಳಿದ್ರು, ನಾನು ಏನು ಬರೀತೀನಿ ಅನ್ನೋದ್ರಿಂದ ಪ್ರಪಂಚ ಉದ್ಧಾರ ಆಗತ್ತೆ ಅನ್ನೋ ಭರವಸೆ ನನಗಿಲ್ಲ. ನಾನು ಹೇಗೆ ಜೀವನ ಮಾಡಿದ್ದೇನೆ ಅನ್ನೋದನ್ನ ನೋಡಿ 4 ಜನರು ಪಾಠ ಕಲಿತು ಕಲಿಬಹುದು ಅಂತ. ಹಾಗೆ ಆ ಒಂದು ಮಾತುಗಳಿಂದ ಈ ಒಂದಿಷ್ಟು ವಿಷಯಗಳನ್ನ ನೀವು ತಲುಪಿಸಿದ್ದು ನಿಮಗೆ ಸ್ವಲ್ಪ ತಟ್ಟಬಹುದು, ಉಪಯೋಗ ಆಗ್ಬೋದು. ಇದನ್ನ ಉಪಯೋಗಿಸಿಕೊಂಡು ನೀವು ನಾಳೆ ದಿವಸ ಒಂದು ಯಾವ ಕ್ಷೇತ್ರದಲ್ಲಿ ಸ್ವಲ್ಪ ಜಾಸ್ತಿ ಆಳವಾಗಿ ಅಭ್ಯಾಸ ಮಾಡ್ಕೋಬೇಕು ಮತ್ತು ಇಂಟರ್ವ್ಯೂಗಳಿಗೆ ಹೋಗುವ ಮುನ್ನ ಹೇಗೆ ತಯಾರಾಗಬೇಕು ಅನ್ನೋದನ್ನ ಒಂದು ಮನದಟ್ಟು ಮಾಡಿಕೊಂಡ್ರೆ ನಾನು ಮಾತಾಡಿದ್ದು ಸಾರ್ಥಕ ಅಂತ ಅಂದ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ.
ಧನ್ಯವಾದಗಳು.